ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ದಿನ ನಿಮಗೆ ನಾನು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಕಲಿಸ್ಕೊಡ್ತೀನಿ. ಫಸ್ಟು ಟೊಮೊಟೊ ಬಾತ್ ಮಾಡಿದ್ದೀನಿ. ಅದಕ್ಕೆ ಯಾವುದೇ ಒಂಥರ ತರಕಾರಿ ಆಗಲಿ ಮಸಾಲೆ ರುಬ್ಕೊಂಡು ಏನೂ ಮಾಡಿಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಆಗಬೇಕು ಅಂತೇಳ್ಬಿಟ್ಟು ತೋರಿಸಿದ್ದು. ಈಗ ನೋಡಿ, ನಾನು ಮಸಾಲೆ ಎಲ್ಲ ಹಾಕ್ಕೊಂಡು ಏನು ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ನೋಡಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ನೋಡಿ, 2 ಟೊಮೊಟೊ ತಗೊಂಡಿದ್ದೀನಿ ನಾನು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿ. ಇಲ್ಲಿ ನಾನು ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಚಿಪ್ಪೆ ಕೂಡ ಸುಲಿದು ಇಟ್ಕೊಂಡಿಲ್ಲ, ಅದೇ ಥರ ಇಟ್ಕೊಂಡಿದ್ದೀನಿ ನಾನು. ಏಕೆಂದರೆ ಆಗಾಗ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ಬೆಳ್ಳುಳ್ಳಿ ಸಿಪ್ಪೆ ಹಂಗಂಗೆ ಇಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮನೆ ಮಾಡಿದಾಗ ನಾನು ಮೆಣಸಿನ ಪುಡಿ ಮಾತ್ರ ಯೂಸ್ ಮಾಡಿದ್ದೆ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಇದೆಲ್ಲ ಮಸಾಲೆಗೆ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ತಗೊಂಡಿದ್ದೀನಿ, ಒಂದು 3ರಿಂದ 4 ಈರುಳ್ಳಿ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಮೆಣಸಿನ್ಕಾಯಿ ಒಂದು 3 ತಗೊಂಡಿದ್ದೀನಿ, ಹಚ್ಕೊಂಡಿಲ್ಲ, ಹಾಗಾಗಿ ತಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಒಗ್ಗರಣೆಗೆ ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗು, ನಕ್ಷತ್ರದ ಹೂವು, ಲವಂಗ ಒಂದು 5ರಿಂದ 6, ಮತ್ತು ಸಾಸಿವೆ. ಇಲ್ಲಿ 2 ಆಲೂಗಡ್ಡೆ ತಗೊಂಡಿದ್ದೀನಿ. ಬೀನ್ಸು ಒಂದು 3/4 ಕಪ್ ತಗೊಂಡಿದ್ದೀನಿ. 2 ಕ್ಯಾರೆಟ್ ತಗೊಂಡಿದ್ದೀನಿ. ನೋಡಿ, ಒಂದು 5ರಿಂದ 6 ಟೊಮೊಟೊ ತಗೊಂಡಿದ್ದೀನಿ. ನೀವು ನಾಟಿ ಟೊಮೊಟೊ ತಗೊಳ್ಳೋಂಗಿದ್ರೆ ಕಮ್ಮಿ ತಗೊಳ್ಳಿ. ನಾನು ಇಲ್ಲಿ ಫಾರಮ್ ಟೊಮೊಟೊ ತಗೊಂಡಿದ್ದೀನಿ, ಸೊ ಅದರಿಂದ ಜಾಸ್ತಿ ತಗೊಂಡಿದ್ದೀನಿ. ಮತ್ತು ಇಲ್ಲಿ ನನ್ನ ಹತ್ರ ಕಾಳಿದ್ವು, ಅವರೆಕಾಳು ಮತ್ತು ಅಲಸಂದಿ ಕಾಳಿದ್ವು, ಸೊ ಅವು ಕೂಡ ತಗೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನನ್ನ ಹತ್ರ ಇದ್ವು, ಸೊ ಅದರಿಂದ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಾನು 3 ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ. ಈ ಥರ ಟ್ರೈ ಮಾಡ್ಕೊಳ್ಳಿ, ನೀವು ಕೂಡ ಚೆನ್ನಾಗಿರುತ್ತೆ. ಈಗ ಮಸಾಲೆಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಟೊಮೊಟೊ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಮತ್ತು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಬಿಟ್ಟು. ನೋಡಿ, ಈ ಥರ ನುಣ್ಣಗೆ ಮಾಡ್ಕೊಳ್ಳಿ ಎಲ್ಲ. ಈಗ ನೋಡಿ, ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಕಾಯಿ. ಫ್ರೆಂಡ್ಸ್, ಈ ಥರ ನೀವು ಟ್ರೈ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ನೋಡಿ, ಈಗ ನಾನು ಏಲಕ್ಕಿ, ಚಕ್ಕೆ ಮತ್ತು ಮರಾಠಿ ಮೊಗ್ಗು, ನಕ್ಷತ್ರದ ಹೂವು, ಲವಂಗ, ಸಾಸಿವೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ. ನಾನು ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಸೊ ಜಾಸ್ತಿ ತಗೊಳ್ತಾ ಇದ್ದೀನಿ. ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಕಮ್ಮಿ ತಗೊಳ್ಳಿ. ಈಗ ಇದಕ್ಕೆ ಈರುಳ್ಳಿ ಹಾಕೋಣ.
ಫ್ರೆಂಡ್ಸ್, ಈರುಳ್ಳಿ ಜೊತೆ ನಾನು ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಟೊಮೊಟೊ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಒಗ್ಗರಣೆಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಉಪ್ಪು ಹಾಕೋಣ ನೋಡಿ. ಅಂದಾಜ ಮೇಲೆ ಹಾಕಿ ಸಾಲ್ದ ಇದ್ದರೆ ಮತ್ತೆ ಬೇಕಾದರೆ ಹಾಕ್ಕೊಳ್ಳಿ, ಆಗಿದ್ರೆ ಏನು ಹಾಕ್ಕೊಳ್ಬೋದು. ಈ ಥರ ಫ್ರೆಂಡ್ಸ್, ಇದ್ರ ಮೇಲೆ ಈಗ ನಾನು ಒಂದು ಪ್ಲೇಟ್ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗಬೇಕು, ಟೊಮೊಟೊ ಎಲ್ಲ ಕೂಡ ಸ್ಮೂತಾಗಿ ಆಗಬೇಕು. ಸೊ ಆ ಥರ ಆಗಲಿ ಪ್ಲೇಟ್ ಹಾಕ್ತೀನಿ ನಾನು. ಫ್ರೆಂಡ್ಸ್, ಇನ್ನು ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನ್ ಮಾತ್ರ ಮರಿಬೇಡಿ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಟೊಮೊಟೊ ಫುಲ್ ಸಾಫ್ಟ್ ಆಗೋವರೆಗೂ ಏನು ತರಕಾರಿ ಆಗಲಿ ಮಸಾಲೆ ಆಗಲಿ ಹಾಕ್ಕೋಬೋದು. ಫುಲ್ ಸಾಫ್ಟ್ ಆಗಬೇಕು ಅದು. ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಇನ್ನೇ ನಾನು ಯಾವುದೇ ಒಂಥರ ರೆಸಿಪಿಯಾಗಿ ಇದೇನು ಹಾಕಲಿಲ್ಲ, ಬಿಸಿಯಾಗಿದ್ವಿ, ಸೊ ಆದ್ದರಿಂದ ಹಾಕಲಿಲ್ಲ. ನೋಡಿ ಫ್ರೆಂಡ್ಸ್, ಈರುಳ್ಳಿಯಿಂದ ಫ್ರೈ ಆಗ್ತಾ ಇದೆ, ಸಾಫ್ಟ್ ಆಗಬೇಕು ಫುಲ್ಲು. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಈಗ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರುವಂತಹ ತರಕಾರಿ ಸೇರಿಸ್ತೀನಿ ನೋಡಿ. ಕ್ಯಾರೆಟು ಮತ್ತು ಬೀನ್ಸು. ಇಲ್ಲಿ ಕೆಲವರು ಆಲೂಗಡ್ಡೆ ಚಿಪ್ಪೆ ತೆಗೆದು ಕೂಡ ಇಟ್ಕೊತಾರೆ. ನಾನಿಲ್ಲಿ ಚಿಪ್ಪೆ ಆಗಾಗ ಇಟ್ಕೊಂಡಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗಲ್ಲ ಚಿಪ್ಪೆ ಇದ್ದರೆ, ಸೊ ಅದರಿಂದ ನೀವು ಬೇಕಾದರೆ ತೆಗೆದು ಕೂಡ ಹಾಕ್ಕೊಳ್ಳಿ. ನಾನು ಹಾಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಅವರೆಕಾಳು ಮತ್ತು ಅಲಸಂದೆ ಕಾಳು ತಗೊಂಡಿದ್ದೀನಲ್ಲ, ಅದಕ್ಕೆ ಅವು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಆ ಮಸಾಲೆ ಕೂಡ ಸೇರಿಸ್ತೀನಿ.
ನೋಡಿ ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು, ಒಂದು ಕುದಿ ಬರಲಿ ಅಷ್ಟವರೆಗೂ ಇರಲಿ. ನೋಡಿ ಈಗ ಕುದೀತಾ ಇದೆ. ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ನಾನು ಹಾಕ್ಕೊಂಡಿದ್ದೀನಿ. ಈಗ ನಾನು 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 6 ಗ್ಲಾಸ್ ನೀರು ಹಾಕ್ಕೊಂಡು 6 ಗ್ಲಾಸ್ ಮೇಲೆ ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ನೋಡಿ ಹಾಕ್ತಾ ಇದ್ದೀನಿ. ನಾನು ಈ ಮೆಷರ್ಮೆಂಟ್ ತಗೊತೀನಿ, ಯಾಕಂದರೆ ಇದು ನಾನು ತಗೊಂಡಿರುವಂತಹ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿಗೆ ನನಗೆ 6 ಗ್ಲಾಸ್ ಮತ್ತು ಸ್ವಲ್ಪ ಹಿಡಿಸುತ್ತೆ ಇದು. ಸೊ ಅದರಿಂದ ನಾನು ಈಗ ತಗೊತಾ ಇದ್ದೀನಿ ಮೆಷರ್ಮೆಂಟ್. ನೋಡಿ ಈಗ ನೀರು ಕೂಡ ಹಾಕ್ಕೊಂಡ್ಮೇಲೆ ಉಪ್ಪು ಹಾಕಿದ್ವಲ್ಲ ನೋಡಿಕೊಂಡು ಹಾಕಿ. ಈಗ ಟೇಸ್ಟ್ ನೋಡಿಬಿಟ್ಟು ಹಾಕಿ. ಸಾದು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಗಿದ್ರೆ ಸಾಕು, ಏನು ಹಾಕ್ಕೊಳಕ್ಕೆ ಹೋಗಬೇಡಿ. ನಾನು ಇನ್ನು ಸ್ವಲ್ಪ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕುದಿಯೋಕೆ ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕುದಿಯೋದು ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನೋಡಿ ಈ ಥರ ಕಲಿಸ್ತಾ ಇರಿ, ಯಾಕಂದರೆ ತಳ ಸಿಯೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಈ ಥರ ಕಲಿಸ್ತಾ ಇರಿ. ಇನ್ನು ಸ್ವಲ್ಪ ಹೊತ್ತು ಪ್ಲೇಟ್ ಹಾಕೋಣ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಈಗ ನೀರೆಲ್ಲ ಇಮ್ಮುತ್ತಾ ಇದೆ. ನೋಡಿ ಈ ಥರ ನೀರೆಲ್ಲ ಮೇಲೆ ಬಂದುಬಿಟ್ರೆ ಕೆಳಗಡೆ ತಳ ಸೀದೋಗುತ್ತೆ. ಸೊ ಆದ್ದರಿಂದ ಈ ಥರ ಕಲಿಸ್ತಾ ಇದೆ.
ಫ್ರೆಂಡ್ಸ್, ನೀವು ಉದ್ರುದ್ರಾಗಿರಬೇಕು ಅಂತಂದರೆ 6 ಗ್ಲಾಸೇ ಅಕ್ಕಿ ಹಾಕ್ಕೊಳ್ಳಿ. ಸ್ವಲ್ಪ ನುಣ್ಣಗಿರಬೇಕು ಅಂದರೆ ಅಷ್ಟೊಂದು ಕೂಡ ನುಣ್ಣಗಿರಬಾರ್ದು, ಸ್ವಲ್ಪ ಮೆತ್ತವಾಗಿ ಇರಬೇಕು, ಸ್ಮೂತಾಗಿರಬೇಕು ರೈಸು ಅಂತಂದರೆ ಒಂದು 6 ಗ್ಲಾಸ್ ಮೇಲೆ ಇನ್ನೊಂದು ಅರ್ಧ ಗ್ಲಾಸು ಹೆಚ್ಚಾಗಿ ಹಾಕ್ಕೊಳ್ಳಿ. ಯಾಕಂದರೆ ಉದ್ರುದ್ರಾಗಿದ್ದರೆ ಗಂಟ್ಲು ಬೀಳೋದು ಆ ಥರ ಎಲ್ಲ ಆಗುತ್ತಲ್ವ. ಸೊ ಆದ್ದರಿಂದ ನಾನಿಲ್ಲಿ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಮಾಮೂಲಿ ರೇಷನ್ ಅಕ್ಕಿಯಲ್ಲೇ ಮಾಡೋದಿದೆ. ನೀರು ಇನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ನಾನು ಈ ಥರ ಕಲಿಸ್ತಾನೆ ಇದ್ದೀನಿ. ಯಾಕಂದರೆ ಎಲ್ಲ ಸ್ವೀಟು ನೀವು ಬೇಕಾದರೆ ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಯಾವ ಒಂದು ವಿಡಿಯೋದಲ್ಲಿ ಕೂಡ ನಾನು ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ, ನನ್ನ ಪಾತ್ರೆನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಇಳಿದೆ. ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಬಿಡೋಣ. ನೋಡಿ, ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಒಂದು 10ರಿಂದ 11 ನಿಮಿಷ ಹಾಗೆ ಇದು ಸಿಮ್ಮಲ್ಲಿ ಇಟ್ಟಿದ್ದೀವಲ್ವ, ರೈಸ್ ರೆಡಿ ಆಗಿಬಿಡುತ್ತೆ. ಈಗ ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ, ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ವು ಒಂದು 10 ನಿಮಿಷ. ಫ್ರೆಂಡ್ಸ್ ನೋಡಿ, ರೈಸ್ ರೆಡಿ ಆಗಿದೆ. ಈಗ ನೋಡಿ, ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಟ್ಟು. ನೋಡಿ ಯಾವ ಥರ ಉದ್ರುದ್ರಾಗಿದೆ ಅನ್ನ ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಅನ್ನ. ಈ ಥರ ಟ್ರೈ ಮಾಡಿ, ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಬೆಲ್ ಐಕಾನ್ ಮಾತ್ರ ಹೊಡೆಯೋದು ಮರ್ತೋಗಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.